ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಿ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾ ಪೈಕಡ ಲಾಗ್ ಚಾನಲ್. ನಾನಿವತ್ತು ಏನೇನು ಕೆಲಸ ಮಾಡಿದೆ ಫ್ರೆಂಡ್ಸ್ ಗೊತ್ತಾ? ಈಗ ಟೈಮ್ 8:30. ಈ ಟೈಮಿಂದ ನಾನು 5:30ಗೆ ಎದ್ದು ಫ್ರೆಶ್ ಅಪ್ ಆಗಿ ಆಮೇಲೆ ಏನು ಮಾಡಿದೆ, ಜಿಂಜರ್ ಲೆಮನ್ ವಾಟರ್ ಕುಡಿದೆ, ಬಿಸಿನೀರು ಕುಡಿದೆ. ಆಮೇಲೆ ವಾಕಿಂಗ್ ಹೋಗಿ ಬಂದೆ, ಲೆಮನ್ ಜಿಂಜರ್ ವಾಟರ್ ಕುಡಿದೆ. ಆಮೇಲೆ ಮನೆ ಎಲ್ಲ ಕಸ 10 ಗಂಟೆಗೆ ಗುಡಿಸ್ತಿದ್ನಲ್ವ, ಇವತ್ತು ಬೆಳಿಗ್ಗೆ ಕಸ ಗುಡಿಸ್ಬಿಟ್ಟೆ. ಅಂಗಳ ಕಸ ಗುಡಿಸ್ಕೊಂಡು ಬಂದೆ, ರಂಗೋಲಿನೂ ಹಾಕ್ಕೊಂಡೆ. ಆಮೇಲೆ ಬಾತ್ರೂಮ್ಸ್ ಎಲ್ಲ ವಾಶ್ ಮಾಡಿದೆ. ಬಟ್ಟೆ ಒಗೆದಿಲ್ಲ ಇವತ್ತು, ಸೊ ಬಟ್ಟೆನ ವಾಷಿಂಗ್ ಮಷಿನ್ಗೆ ಹಾಕೋದು. ಆಮೇಲೆ ಮನೆಗೆಲ್ಲ ಕಸ ಗುಡಿಸ್ಕೊಂಡೆ. ಹಾಗೆ ಇವತ್ತು ದೊಡ್ಡ ಕೆಲಸ ಅಂದರೆ ಒರೆಸ್ಕೊಂಡ್ಬಿಟ್ಟೆ. ಡೈಲಿ ಒರೆಸ್ಲಿಕ್ಕೆ ಒಬ್ರನ್ನ ಹೇಳಿದ್ದಲ್ವ, ಅವ್ರು ಬರ್ತಿದ್ರು. ಬಟ್ ಇವತ್ತು ಏನು ಸ್ಪೆಷಲ್ ಡೇ ಇವತ್ತು ಫ್ರೆಂಡ್ಸ್. ಇವತ್ತು ಯುಗಾದಿ ಹಬ್ಬ ಅಲ್ವಾ, ಸೊ ಹಾಗಾಗಿ ನಾನೇ ಮೊದಲೇ ಎಲ್ಲ ಮನೆಯನ್ನೆಲ್ಲ ಒರೆಸ್ಕೊಂಡ್ಬಿಟ್ಟೆ. ಮತ್ತು ನೋಡೋಣ, ಅವಳು ಬರಲಿಕ್ಕೆ ಲೇಟ್ ಆಗ್ತದೆ, 1 ಗಂಟೆ ಆಗ್ತದೆ. ಆವಾಗ ಸ್ವಲ್ಪ ಆ ಕಡೆ ಈ ಕಡೆ ತಿರುಗಾಡಿ ಮತ್ತೆ ರಾಡಿ ಆದರೆ ಇನ್ನೊಂದ್ಸಲ ಒರೆಸ್ಕೊಳಿಸ್ತೇನೆ ಅವಳ ಹತ್ರ. ಇವತ್ತು ನಾನು ಹಬ್ಬ ಅಂತ ಬೆಳಿಗ್ಗೆನೇ ಒರೆಸ್ಕೊಂಡ್ಬಿಟ್ಟೆ. ಆದರೆ ಏನು ಒಂದು ತಪ್ಪು, ಸ್ನಾನ ಮಾಡಿಲ್ಲ ಫ್ರೆಂಡ್ಸ್. ಈಗ ಸ್ನಾನ ಮಾಡ್ತೇನೆ. ಸ್ನಾನ ಮಾಡಲಿಕ್ಕೂ ಕೂಡ ನಮಗೆ ಎಷ್ಟು ಕಷ್ಟ ಅಂದರೆ, ನಿನ್ನೆ ವಾಟರ್ ಟ್ಯಾಂಕ್ ಶಿಫ್ಟ್ ಮಾಡಿ ನೀರೇ ಬರ್ತಿಲ್ಲ ಟ್ಯಾಪಲ್ಲೆಲ್ಲ. ಆಮೇಲೆ ಕರೆಕ್ಟ್ ಆಯಿತು, ಅದು ವಾಟರ್ ಟ್ಯಾಂಕ್ ಕರೆಕ್ಟ್ ಜಾಗದಲ್ಲಿ ಇಟ್ಟು ಆಮೇಲೆ ಮತ್ತೆ ವಾಟರ್ ಬಂತು. ಇವತ್ತು ಸ್ನಾನ ಮಾಡಲಿಕ್ಕೆ ತುಂಬ ಕಷ್ಟ ಫ್ರೆಂಡ್ಸ್. ಯಾಕೆ ಗೊತ್ತಾ, ನಮ್ಮನೇಲಿ ನಿನ್ನೆ ಇದು ಸೋಲಾರ್ ಕೂಡ ಬೇರೆ ಕಡೆ ಇಟ್ಬಿಟ್ರು, ಕನೆಕ್ಷನ್ಸ್ ಎಲ್ಲ ತೆಗೆದುಬಿಟ್ರು. ಸೊ ಹಾಗಾಗಿ ನಮಗೆ ನೀರು ಕಾಯಲೇ ಇಲ್ಲ, ಸೋಲಾರಲ್ಲಿ ನೀರು ಬರೋದೇ ಇಲ್ಲ ಫ್ರೆಂಡ್ಸ್. ಈಗೇನು ಮಾಡೋದು ನೋಡಿ, ನೀರು ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಈ ಪಾತ್ರೆಯಲ್ಲಿ. ನೀರು ಸ್ನಾನ ಮಾಡಬೇಕು ಅಲ್ವಾ, ಹಾಗಾಗಿ ನಾವು ಒಂದು 2-3 ಬಕೆಟ್ ಸ್ನಾನ ಮಾಡೋರು ಇಷ್ಟು ಸಣ್ಣ ಪಾತ್ರೆ ನೀರು ಕಾಯಿಸ್ಕೊಂಡು ಸ್ನಾನ ಮಾಡೋದಂದರೆ ಹೇಗಾಗುತ್ತೆ ನೋಡಿ, ಎಷ್ಟು ಕಷ್ಟ ಅಲ್ವಾ. ಇವತ್ತು ಬೇರೆ ಹಬ್ಬ, ಈ ಯುಗಾದಿ ಹಬ್ಬ. ನಾನು ನಿಮಗೆ ಈಗ ವಿಶ್ ಮಾಡೋದಿಲ್ಲ ಈ ಔಟ್ಫಿಟ್ಟಲ್ಲಿ, ಯಾಕಂದರೆ ಆಮೇಲೆ ಸ್ನಾನ ಮಾಡಿ ಬಂದು ನಿಮಗೆ ಯುಗಾದಿ ಹಬ್ಬನ ವಿಶ್ ಮಾಡ್ತೀನಿ. ತುಂಬ ಬೇಜಾರಾಯಿತು ಫ್ರೆಂಡ್ಸ್, ಈ ಹಬ್ಬದ ದಿನವೇ ಹೀಗಾಗಬೇಕಾ ಅಲ್ವಾ ಫ್ರೆಂಡ್ಸ್. ಸೊ ಹಾಗಾಗಿ ಈಗ ಸ್ನಾನ ಮಾಡಲಿಕ್ಕೆ ನೀರು ಕೂಡ ಕಾದಿದೆ. ಈ ನೀರು ತಗೊಂಡು ಹೋಗಿ ಸ್ನಾನ ಮಾಡಿಕೊಂಡು ಆಮೇಲೆ ಸಿಗ್ತೇನೆ. ಬಾಯ್. ಅರ್ಲಿ ಮಾರ್ನಿಂಗ್ ನಮ್ಮ ಹಸ್ಬೆಂಡ್ ದೇವ್ರ ಪೂಜೆ ಮಾಡ್ಕೊಂಡು ಶಾಪಿಗೆ ಹೊರಟ್ರು. ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ. ಅನ್ನದಂಗ ನೀರ್ ಕಾಯಿಸ್ಲಿಕ್ಕೆ ಇಟ್ಕೊಂಡು ನಾನು ಸ್ನಾನ ಮಾಡ್ಕೊಂಡು ಬಂದೆ. ನಾನು ದೇವರಿಗೆ ದೀಪ ಹಚ್ತಾ ಇದ್ದೀನಿ ನೋಡಿ. ಇವತ್ತು ಹೊಸ ವರ್ಷ, ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಅಂತ ದೇವರಲ್ಲಿ ಕೇಳ್ಕೊಳ್ಳೋದು ಅಲ್ವಾ. ಇನ್ನೇನು ಆಸೆ ಆಕಾಂಕ್ಷೆಗಳನ್ನ ಕೇಳ್ಕೊಬೇಕಂತೇನಿಲ್ಲ. ಯಾಕಂದ್ರೆ ದೇವರಿಗೆ ಗೊತ್ತಿದೆ ನಮ್ಮ ಮನ್ಸಲ್ಲಿ ಏನಿದೆ, ನಾವೇನು ನಮ್ಗೆ ಏನ್ ಕೊಟ್ರೆ ಏನ್ ಒಳ್ಳೇದಾಗತ್ತೆ ಅದನ್ನ ಕೊಡು ಅಂತ ಹೇಳ್ಬೇಕು. ಎಲ್ಲ ಕೇಳ್ಕೊಂಡ್ರೆ ಆಮೇಲೆ ಅದನ್ನ ಕೆಟ್ಟದ್ದು ಕೂಡ ಆಗ್ಬೋದಲ್ವಾ. ಹಂಗಾಗಿ ನಮ್ಗೆ ದೇವ್ರೆ ಏನ್ ಕೊಟ್ರೆ ಒಳ್ಳೇದಾಗತ್ತೆ ಅದನ್ನೇ ಕೊಡುವಂತ ದೇವರಲ್ಲಿ ಯಾವಾಗ್ಲೂ ಕೇಳ್ಕೊಳ್ಬೇಕು. ನಾನು ಯಾವಾಗ್ಲೂ ಹಂಗೆ ಕೇಳ್ಕೊಳ್ಳೋದು ಫ್ರೆಂಡ್ಸ್. ಮತ್ತೆ ನಮ್ಗಷ್ಟೇ ಅಲ್ಲ, ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತಾನೆ ಕೇಳ್ಕೊಳ್ಬೇಕು ಅಲ್ವಾ. ಇದು ನೋಡಿ, ಕಹಿ ಕಷಾಯ. ಯುಗಾದಿಗೆ ಬೇವು ಬೆಲ್ಲ ತಿನ್ಬೇಕಂತಾರಲ್ಲ, ಮೊದಲು ಬೇವು ಇದು ಕಹಿ ಕಷಾಯ, ಇದನ್ನ ಮೊದಲು ಕೊಡ್ಕೊಳ್ಳೋಣ. ತುಂಬ ಕಹಿ ಆಗಿರುತ್ತೆ, ಹಾಗಾಗಿ ಸ್ವಲ್ಪ ತಗೊಂಡಿದ್ದೇನೆ. ಆಮೇಲೆ ಸಿಹಿ ಮಾಡ್ಕೊಳ್ಳೋಣ ಬಾಯನ್ನ. ಸ್ವಲ್ಪ ಕಹಿ ಇದೆ. ಉಪ್ಪಿಟ್ಟನ್ನ ತಿನ್ನೋಣ ಬನ್ನಿ. ನಿಮ್ಮನೇಲಿ ಏನು ಇವತ್ತು ತಿಂಡಿ? ಏನು ನಿಮ್ಮನೇಲಿ? ಇಡ್ಲಿಗೆ ಏನು ಚಟ್ನಿನ ಸಾಂಬಾರ? ಹೌದು, ನಮ್ಮನೇಲಿ ಉಪ್ಪಿಟ್ಟು. ತಿಂತೆ? ಹೌದು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ವರ್ಷದ ಪ್ರಥಮ ಹಬ್ಬವಾದ ಯುಗಾದಿ ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ದೇವರು ಕರುಣಿಸ್ಲಿ. ಧನ ಧಾನ್ಯ ಸಂಪತ್ತು ನಿಮ್ಮದಾಗಲಿ. ಎಲ್ಲರೂ ಬೇವು ಬೆಲ್ಲ ತಿಂದು ನಗ್ನಗ್ತಾ ಇರೋಣ ಅಂತ ಹೇಳಿ ಆಶಿಸ್ತೇನೆ. ಇನ್ನೊಮ್ಮೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ನಮ್ಮ ಅನಗ ಕೂಡ ನೋಡಿ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ಬಂದ್ಲು. ಇನ್ನೂ ಅವಳು ತಿಂಡಿ ತಿನ್ನಲಿಲ್ಲ, ಸ್ವಲ್ಪ ಹೇಳಲಿಕ್ಕೆ ಲೇಟ್ ಆಯಿತು. ಇಷ್ಟು ದಿನ ಎಕ್ಸಾಮ್ಸ್ ಎಲ್ಲ ಅಂತ ಹೇಳಿ
ಬೇಗ ಬೇಗ ಹೇಳ್ತಿದ್ಲಲ್ವ, ಇವತ್ತು ರಜೆ, ಹಾಗಾಗಿ ಸ್ವಲ್ಪ ಬೇಗ ಹೇಳಿಲ್ಲ, ಸ್ವಲ್ಪ ಲೇಟಾಗಿ ಎದ್ಲು. ಈಗ ತಿಂಡಿ ಕೊಡ್ತೇನೆ ಅವಳಿಗೆ. ಇವತ್ತು ತಿಂಡಿಗೆ ಉಪ್ಪಿಟ್ಟು, ಏನೂ ವಿಶೇಷ ಇಲ್ಲ, ಹಾಗಾಗಿ ಉಪ್ಪಿಟ್ಟು ಕೊಡ್ತೇನೆ ಅವಳಿಗೆ. ಕಷಾಯ ನಮ್ಮ ಅನಗಂಗೆ ಕೊಡ್ತೀನಿ ಈಗ. ಅನಗ ಕೋಡ್ ಕಷಾಯ ಛೇ ನಾಲ್ಕು ಮನುಷ್ಯನೇ ಆಜಿ ತೂಪಿಲ್ರೆ डायरेक्ट पालक होता ಗುಟ್ಟು ಗುಟ್ಟು ಪಿ ಛೇ. ಫ್ರೆಂಡ್ಸ್, ನಾನು ಇವತ್ತು ಸಾರಿ ಉಟ್ಕೊಂಡು ಎಲ್ಲಾ ಅಡಿಗೆ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನೆ. ಹಂಗಾಗಿ ಸಾರಿ ವೇರ್ ಮಾಡಿದ್ದೆ. ಹಬ್ಬ ಅಲ್ವಾ, ಇದೇನು ಯಾವಾಗ್ಲೂ ಮಾಡದೆ ಇರೋದು ಈಗ ಮಾಡ್ತಾ ಇದ್ದಾರೆ ಅನ್ಸ್ಬೋದು ಕೆಲವರಿಗೆ. ಆದ್ರೂ ಪರವಾಗಿಲ್ಲ, ನಮ್ಗೆ ಇಷ್ಟ ಬಂದಂಗೆ ಇದ್ರೆ ಆಯ್ತು, ಬೇರೆಯವ್ರಿಗೆ ಕಷ್ಟ ಆಗದಿದ್ರೆ ಅಷ್ಟೇ ಆಯ್ತು ಅಲ್ವಾ ಫ್ರೆಂಡ್ಸ್, ಏನಂತೀರಾ? ಕಡಲೆಬೇಳೆ ಪಾಯಸಕ್ಕೆ ತುಂಬಾ ದಿನ ಆಗಿತ್ತು ನಮ್ಮ ಮನೇಲಿ ಪಾಯಸ ಮಾಡದೆ. ಯಾವಾಗ್ಲೂ ಹೋಳಿ ಹಬ್ಬಕ್ಕೆ ಪಾಯಸ ಮಾಡೋದು, ಆದ್ರೆ ಈ ವರ್ಷ ಹೋಳಿ ಹಬ್ಬಕ್ಕೂ ಕೂಡ ಪಾಯಸ ಮಾಡಿರ್ಲಿಲ್ಲ. ನನ್ನ ಹಸ್ಬೆಂಡ್ ಬೇಡ ಅಂತ ಹೇಳಿದ್ರು. ಪಾಯಸ ಎಲ್ಲ ಬೇಡ, ಮನೇಲಿ ಮಾಡೋದು ಬೇಡ, ಇನ್ನೊಮ್ಮೆ ಮಾಡಿದ್ರಾಯ್ತು ಅಂತ ಹೇಳಿದ್ರು. ಈಗ ಪಾಯಸ ಮಾಡೋದು ಇವತ್ತು ಯುಗಾದಿ ಹಬ್ಬ ಅಂತ. ಮತ್ತೆ ಅದು ಸೋರೆಕಾಯಿ ಕೂಡ ಇತ್ತಲ್ವಾ, ಸೋರೆಕಾಯಿ ಕೂಡ ಇದ್ರ ಸಲುವಾಗಿ ಸೋರೆಕಾಯಿ ಪಾಯಸನೇ ಮಾಡ್ಕೊಳ್ಳೋದು. ನಾನು ಇವತ್ತು ಕುಕ್ಕರ್ ಅಂತೂ ಎಷ್ಟೆಲ್ಲ ಇಡಬೇಕು ನಂಗೆ ಗೊತ್ತಿಲ್ಲ. ಆ ತರ ಕಡಲೆಬೇಳೆನೂ ಕೂಡ ಕುಕ್ಕರ್ ಇಟ್ಕೊಂಡೆ, ಅದಕ್ಕೆ ಚೆನ್ನಾಗಿ ಬೇಯಬೇಕಲ್ವಾ, ಹಾಗಾಗಿ ತೆಂಗಿನಕಾಯಿ ಕೂಡ ಹೊಡ್ಕೊಳ್ತಾ ಇದ್ದೇನೆ. ಅಂದ್ರೆ ಪಾಯಸಕ್ಕೆ ಸ್ವಲ್ಪ ಎಳೆ ತೆಂಗಿನಕಾಯಿ ಇದ್ರೆ ಚೆನ್ನಾಗಿರ್ತಲ್ಲ, ರಸ ತೆಗಿಲಿಕ್ಕೆ, ಹಾಲು ತೆಗಿಲಿಕ್ಕೆ. ಹಾಗಾಗಿ ನಮ್ಮ ಶಾಪ್ ಇಂದಾನೆ ಒಂದು ಕಾಯಿ ತರಿಸ್ಕೊಂಡೆ, ಹಸಿ ಕಾಯಿ. ಅದನ್ನ ಕೂಡ ಹೊಡ್ಕೊಂಡು ಈಗ ತುರ್ಕೊಂಡು ಈಗ ಪಾಯಸಕ್ಕೆ ರೆಡಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಹಂಗೆ ನಾನು ಮೆಸ್ಸಿ ಆದ್ರೆ ಆವಾಗಲೇ ಕಟ್ಟೆನೆಲ್ಲ ಒರೆಸ್ಕೊಳ್ತೇನೆ, ಇಲ್ಲಾಂದ್ರೆ ನನಗೆ ಕೆಲಸ ಅಡಿಗೆ ಮಾಡ್ಲಿಕ್ಕೆ ನನಗೆ ಇಷ್ಟ ಆಗುದಿಲ್ಲ ಫ್ರೆಂಡ್ಸ್. ಅನ್ನ ಕೂಡ ಕುದಿ ಬಂತು, ಅದನ್ನ ಈಗ ಮುಚ್ಚಿಟ್ಬಿಡೋಣ. ಪಾಯಸಕ್ಕೆ ರೆಡಿ ಮಾಡ್ಕೊಳ್ತೇನೆ, ಯಾಕಂದ್ರೆ ಕುಕ್ಕರು ಬೇಗ ಆಗೋದಿಲ್ಲ ಅಲ್ವಾ. ಒಂದು ಇಡ್ಬೇಕಂದ್ರೆ ತುಂಬಾ ಹೊತ್ತಾಗತ್ತೆ. 4 ಸಲ ಕುಕ್ಕರ್ ಇಡೋದಿದೆ ಇವತ್ತು. ಹಂಗಾಗಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಹಲಸಿನಕಾಯಿ ಸುಕ್ಕಕ್ಕೆ ಮಸಾಲೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇದು ನಿಮ್ಗೆ ಮೊದಲೇ ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ನಿಮ್ಗೆ ಶೇರ್ ಮಾಡ್ಕೊಂಡಿದ್ದೆ ಇದನ್ನ. ಮತ್ತೆ ಇದನ್ನ ಡೀಟೇಲ್ಸ್ ಆಗಿ ನಿಮ್ಗೆ ಏನು ಶೇರ್ ಮಾಡ್ಕೊಳ್ತಾ ಇಲ್ಲ. ಮಸಾಲೆ ಕೂಡ ರುಬ್ಕೊಳ್ಬೇಕು. ಒಂಥರ ಖುಷಿ ಫ್ರೆಂಡ್ಸ್, ಸಾರಿ ಉಟ್ಕೊಂಡು ಅಡಿಗೆ ಮಾಡೋದು. ಅದು ಇದೇ ಫಸ್ಟ್ ಟೈಮ್ ಸಾರಿ ಉಟ್ಕೊಂಡು ಅಡಿಗೆ ಮಾಡೋದು. ಮತ್ತೆ ಅಡಿಗೆ ಮಾಡೋದಂದ್ರೆ ನಿಂತ್ಕೊಂಡು ಮಾಡೋದಲ್ವಾ, ಹಂಗಾಗಿ ಪರವಾಗಿಲ್ಲ. ನೆಲ ಒರೆಸೋದು, ಕಸ ಗುಡ್ಸೋದು ಸಾರಿ ಉಟ್ಕೊಂಡಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ ನಮ್ಗೆ, ಅಭ್ಯಾಸ ಇಲ್ಲ ಅಲ್ವಾ. ಹಂಗಾಗಿ ಬೇಳೆ ಇಟ್ಟಿದ್ದೆ ಅಲ್ಲ, ನೋಡ್ತೇನೆ ಈಗ ಬೆಂದಿದೆ ಅಂತ. ಒಂದು ಕೆಲಸ ಮಾಡ್ಕೊಂಡ್ರೆ ಆಗ್ತದೆ ಎಲ್ಲ ಒಂದ್ಸಲ ಅಂದ್ರೆ ಕುಕ್ಕರ್ ಬೇಯ್ಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ಅಲ್ವಾ, ಹಂಗಾಗಿ ಕುಕ್ಕರ್ ಕೆಲಸನೇ ತುಂಬಾ ಇದೆ. ನೋಡಿ ಇನ್ನೂ ಬೆಂದಿಲ್ಲ. ಇದು 6-7 ವಿಸಿಲ್ ಕೂಗಿಸಿಕೊಂಡ್ರು ಕೂಡ ಬೆಂದಿಲ್ಲ. ಹಂಗಾಗಿ ಮತ್ತೊಂದ್ ಸ್ವಲ್ಪ ಹೊತ್ತು ಇಟ್ಕೊಂಡೆ ಈಗ ಅದನ್ನೇ. ಹಂಗಾದ್ರೆ ಬೇಜಾರಾಗ್ತದೆ ಫ್ರೆಂಡ್ಸ್, ಬೇಗ ಬೆಂದ್ರೆ ಈಜಿ ಆಗ್ತದೆ ಅಲ್ವಾ. ಈ ಕಾಯಿ ತುರಿ ಕೂಡ ಕಾಯಿ ಹಾಲಿಗೆ ರಸ ತೆಗಿಲಿಕ್ಕೆ ಇದನ್ನು ಕೂಡ ರುಬ್ಕೊಳ್ತೇನೆ. ಹಸಿ ಕಾಯಿ ರಸ ತುಂಬಾ ಚೆನ್ನಾಗಿರ್ತದೆ. ಗಾಳಿಸ್ಬೇಕು, ಯಾವುದೇ ಆದ್ರೂ ಕೂಡ ನಾವು ಗಾಳಿಸ್ತೇವೆ. ಒಬ್ಬೊಬ್ರು ಹಸಿಕಾಯಿ ಅಂತ ಹೇಳಿ ಗಾಳಿಸೋದೇ ಇಲ್ಲ, ಅದನ್ನ ನಾನು ಗಾಳಿಸ್ತೇನೆ ಯಾವಾಗ್ಲೂ. ಗಾಳಿಸೋದಂದ್ರೆ ಗೊತ್ತಾಯ್ತಲ್ವಾ, ಬಟ್ಟೆಯಲ್ಲಿ ನಾವು ಗಾಳಿಸೋದಂತೇವೆ ನಮ್ಮ ಈ ಕಡೆ ಆಡು ಭಾಷೆಯಲ್ಲಿ. ಹಂಗೆ ಸ್ವಲ್ಪ ನೈಸ್ ಆಗಿನೇ ನಾನು ರುಬ್ಕೊಂಡೆ. ಈಗ ಗಾಳಿಸ್ಕೊಳ್ಳೋಣ. ನಾನು ಬೆಲ್ಲದ ಪಾಯಸ ಮಾಡ್ಬೇಕಿದ್ರೆ ಯಾವಾಗ್ಲೂ ಕೂಡ ಗಾಳಿಸ್ಕೊಳ್ಳೋದು, ಹಾಲು ತೆಗೆದು ಪಾಯಸ ಮಾಡೋದು. ಶಾವಿಗೆ ಪಾಯಸಕ್ಕೆಲ್ಲ ಹಂಗೆ ಡೈರೆಕ್ಟ್ ಹಾಲು ಪ್ಯಾಕೆಟ್ ತಂದು ಹಾಲು ಹಾಕೋದು. ಅನ್ನ ಕೂಡ ತುಂಬಾ ಹೊತ್ತಾಯ್ತು ಮುಚ್ಚಿಟ್ಟು, ಈಗ ಬೆಂತ ನೋಡ್ದೆ, ಬೆಂದಿದೆ. ಈಗ ಬಾಕ್ಸ್ಕೊಳ್ಳೋಣ. ವೈಟ್ ರೈಸ್, ಇವತ್ತು ಹಬ್ಬ, ಹಾಗಾಗಿ ನಮ್ಮ ಅನಗಂಗೂ ವೈಟ್ ರೈಸ್ ಇಷ್ಟ ಆಗ್ತದೆ. ನಮ್ಮ ಮನೇಲಿ ಎಲ್ರಿಗೂ ಕುಚ್ಚಲಕ್ಕಿ ಅನ್ನ ಇಷ್ಟ ಆದ್ರೆ ನಮ್ಮ ಅನಗಗೊಬ್ಳಿಗೆ ವೈಟ್ ರೈಸ್ ಇಷ್ಟ ಆಗ್ತದೆ ನೋಡಿ. ಪಾಯಸಕ್ಕೆ ರೆಡಿ ಮಾಡ್ಕೊಳ್ಳೋಣ. ಪಾಯಸಕ್ಕೆ ರೆಡಿ ಆಗ್ತಾ ಇದೆ. ತುಪ್ಪ ಹಾಕೊಂಡೆ, ಒಂದು 2 ಸ್ಪೂನ್ ಅಷ್ಟು. ಇದು ಮನೇಲೆ ಮಾಡೋ ತುಪ್ಪ, ನಾವು ಮನೇಲೆ ಮಾಡೋ ತುಪ್ಪನೇ ಯೂಸ್ ಮಾಡೋದು. ಯಾವಾಗ್ಲೂ ಅದು ದೇವ್ರ ಪೂಜೆಗೆಲ್ಲ ಮಾತ್ರ ಹೊರಗಡೆಯಿಂದ ತಗೊಂಡ್ ಬರೋದು. ಪ್ಯಾಕೆಟ್ ತುಪ್ಪ ಅಂದ್ರೆ ಸಾಕಾಗುದಿಲ್ಲ ಅಲ್ವಾ ಮನೇಲಿ ಮಾಡೋ ತುಪ್ಪ. ಅಂದ್ರೆ ನಮ್ಗೆ ಡೈಲಿಗೆ ಯೂಸ್ ಮಾಡ್ಲಿಕ್ಕೆ ಮನೆ ತುಪ್ಪನೇ. ಕಡಲೆಬೇಳೆ ಕೂಡ ಬೆಂತು. ಈಗ ಮತ್ತೆ ಕುಕ್ಕರ್ ಇಡ್ತಾ ಇದ್ದೀನಿ. ಕುಕ್ಕರ್ ಅಲ್ಲಿ ಏನ್ ಇಡ್ತೇನೆ ಗೊತ್ತಾ ನೋಡಿ, ಇದು
ಇದು ಸೋರೆಕಾಯಿ ಪಾಯಸಕ್ಕೆ ಬೇಕಲ್ವಾ, ಹಂಗಾಗಿ ಇದು ಕೂಡ ಸ್ವಲ್ಪ ಗಟ್ಟಿ ಇರ್ತದೆ ಫ್ರೆಂಡ್ಸ್. ಹಂಗಾಗಿ ನಾನು ಕುಕ್ಕರ್ ಕೊಡ್ತೇನೆ ಫ್ರೆಂಡ್ಸ್. ಈಗ ತುಪ್ಪಕ್ಕೆ ರವೆ ಹಾಕೊಂಡೆ. ಇದು 1 ಕಪ್ ಪೂರ್ತಿನೂ ಕೂಡ ಹಾಕೊಂಡಿಲ್ಲ, 1/4 ಕಪ್ ಅಷ್ಟೇ ಹಾಕೊಂಡೆ. ಸ್ವಲ್ಪನೇ ಪಾಯಸ ಮಾಡಿದ್ರೆ ಸಾಕು ಅಂತ ಹೇಳಿ ಬಿಸಿನೀರು ಕೂಡ ಕಾಯಿಸ್ಕೊಳ್ಳಿಕ್ಕೆ ಇಟ್ಕೊಂಡೆ. ಈಗ ರವೆ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು. ಚೆನ್ನಾಗಿ ಹುರ್ಕೊಂಡ್ರೆ ಮಾತ್ರ ಪಾಯಸನೂ ಕೂಡ ಚೆನ್ನಾಗಿ ಆಗ್ತದೆ. ನೀವೆಲ್ಲ ಮನೇಲಿ ಪಾಯಸ ಮಾಡ್ತೀರಿ, ಆದ್ರೂ ಕೂಡ ನಾ ಹೇಳ್ತೇನೆ ಅಷ್ಟೇನೆ. ಸ್ವಲ್ಪ ನೋಡಿ ಬಿಸಿ ನೀರು ಹಾಕೊಂಡು ಸ್ವಲ್ಪ ಬೇಯಿಸ್ಕೊಳ್ತೇನೆ. 2 ನಿಮಿಷ ಅಷ್ಟು ಬೇಯಿಸ್ಕೊಳ್ತೇನೆ. ಆಮೇಲೆ ಇದು ಕಾಯಿ ಹಾಲು, ಇದನ್ನು ಕೂಡ ಸೇರಿಸ್ಕೊಂಡೆ. ಮೊದ್ಲು ನನ್ಗೆ ತುಂಬಾ ತೆಳ್ಳಗೆ ಅನಿಸ್ತು, ಆಮೇಲೆ ನೋಡಿ ಬರ್ತಾ ಬರ್ತಾ ಎಷ್ಟು ದಪ್ಪ ಆಯ್ತು. ಬೇತಾ ಬಿಸಿ ಆಗ್ತದೆ. ಆಮೇಲೆ ಕಡಲೆಬೇಳೆ ಕೂಡ ಹಾಕೊಂಡೆ. ಅದಕ್ಕೆ ಬೆಲ್ಲ ಸ್ವಲ್ಪ ಕಡಿಮೆನೆ ಹಾಕ್ತೇನೆ, ಅಂದ್ರೆ ತುಂಬಾ ಸಿಹಿ ಆದ್ರೆ ನಮ್ಗೆ ಇಷ್ಟ ಆಗುದಿಲ್ಲ. ಸೋರೆಕಾಯಿ ಕೂಡ ಬೆಂತು, ಅದನ್ನು ಕೂಡ ಆಡ್ ಮಾಡ್ಕೊಂಡೆ. ನೋಡಿ ಈಗ ಎಲ್ಲಾ ಮಿಕ್ಸ್ ಮಾಡ್ಕೊಳ್ತೇನೆ. ಚೆನ್ನಾಗಿ ಕಾಣಿಸ್ತದೆ ಪಾಯಸ, ತುಂಬಾ ಸ್ವೀಟ್, ತುಂಬಾ ಚೆನ್ನಾಗಿರ್ತದೆ ಪಾಯಸ ಮಾತ್ರ, ಸೋರೆಕಾಯಿ ಪಾಯಸ. ನೋಡಿ ಈ ರೀತಿ ಬಂದಿದೆ. ಈಗ ಮತ್ತೆ ಕುಕ್ಕರ್ ಅಲ್ಲಿ ತವೆಗೆ ಇಟ್ಕೊಳ್ತಾ ಇದ್ದೇನೆ. ನೋಡಿ ಈಗ 3ನೇ ಸಲ ಇದು ಕುಕ್ಕರ್ ಇಡೋದು ನಾನು. ತವೆಗೆ ಇಟ್ಕೊಳ್ತಾ ಇದ್ದೇನೆ. ನೋಡಿ ತವೆ ಕೂಡ ಚೆನ್ನಾಗಿರ್ತದೆ ವೈಟ್ ರೈಸ್ ಜೊತೆ ಹಬ್ಬಕ್ಕೆಲ್ಲ. ಹಂಗೆ ಈಗ ಒಂದು ಒಗ್ಗರಣೆ ಸೌಟ್ ಇಟ್ಕೊಂಡದಕ್ಕೆ 1 ಸ್ಪೂನ್ ತುಪ್ಪ ಹಾಕೊಂಡೆ. ಗೋಡಂಬಿನೂ ಕೂಡ ಸ್ವಲ್ಪ ಹುರ್ಕೊಳ್ತಾ ಇದ್ದೇನೆ ಎಕ್ಸ್ಟ್ರಾ ಮಾಡಿ. ಈಗ ಕೆಲವೊಬ್ರು ರವೆ ಹುರ್ಕೊಳ್ಳೋ ಮೊದಲು ಗೋಡಂಬಿನ ಹುರ್ಕೊಂಡು ಅದ್ರ ಮೇಲೆ ರವೆ ಹಾಕೊಂಡು ಹುರ್ಕೊಳ್ತಾರೆ. ನನ್ಗೆ ಹಂಗ ಇಷ್ಟ ಆಗುದಿಲ್ಲ. ನಾನು ಎಕ್ಸ್ಟ್ರಾನೇ ಈ ರೀತಿ ಗೋಡಂಬಿನ ಹುರ್ಕೊಂಡು ಪಾಯಸಕ್ಕೆ ಆಡ್ ಮಾಡಿದೆ. ಪಾಯಸ ರೆಡಿ ಆಗಿದೆ ಫ್ರೆಂಡ್ಸ್. ತುಂಬಾ ಟೇಸ್ಟಿ ಆಗಿರ್ಬೋದು. ನೋಡಿದ್ರೆ ಗೊತ್ತಾಗ್ತದೆ ಅಲ್ವಾ. ತವೆಗೆ ಇಟ್ಕೊಂಡಿದ್ನಲ್ವಾ, ತವೆಗೆ ತೊಗರಿ ಬೇಳೆನ ಕೂಡ ಬೆಂತು. ಟೊಮೆಟೊ, ತೊಗರಿ ಬೇಳೆ, ಹಸಿ ಮೆಣಸು ಎಲ್ಲ ಒಟ್ಟಿಗೆ ಹಾಕೊಂಡಿದೆ. ಎಷ್ಟು ಹೊತ್ತಾಯ್ತು ನಾನು ಕಿಚನಲ್ಲಿ ಕೆಲಸ ಮಾಡಿ ತುಂಬ ಹೊತ್ತಾಯಿತು. 1-2 ತಾಸಾದರೂ ಆಯಿತು ಕಿಚನಲ್ಲಿ ಇದ್ದೇನೆ. ಇವತ್ತು ನಮಗೆ ಅಡುಗೆಗೆ ಏನಂದರೆ ವೈಟ್ ರೈಸ್ ಮಾಡ್ತಾ ಇದ್ದೇನೆ. ಇವತ್ತು ಹಬ್ಬ ಅಲ್ವಾ, ಹಾಗಾಗಿ ವೈಟ್ ರೈಸ್ ಮತ್ತು ಅದಕ್ಕೆ ಸೂಪರ್ ಆಗಿ ಕಾಂಬಿನೇಷನ್ ವೈಟ್ ರೈಸಿಗೆ ತವೆ ಮಾಡ್ಕೊಳ್ತಾ ಇದ್ದೇನೆ. ತವೆ ಕೂಡ ನೋಡಿ ಈಗ ಇದು ಕುದಿಸ್ಕೊಂಡ್ರೆ ಆಯಿತು. ಉಪ್ಪ ಎಲ್ಲ ಹಾಕಿ ಅದು ಕೂಡ ಕುದಿಸ್ಲಿಕ್ಕೆ ಇಡ್ತೇನೆ. ಆಮೇಲೆ ಇವತ್ತು ಸೋರೆಕಾಯಿ ಪಾಯಸ ಮಾಡ್ತಾ ಇದ್ದೇನೆ. ಅದನ್ನ ಸ್ವಲ್ಪ ಸೋರೆಕಾಯಿ ಇಟ್ಟಿದ್ನಲ್ವ, ಅದ್ರ ಪಾಯಸ ಇವತ್ತು. ಮತ್ತು ನೆಂಚ್ಕೊಳ್ಳಿಕ್ಕೆ ಇವತ್ತು ಇದು ಹಲಸಿನಕಾಯಿ ಸುಕ್ಕ ಮಾಡ್ತಾ ಇದ್ದೇನೆ. ಆಮೇಲೆ ಬೆಂಡೆಕಾಯಿ ಫ್ರೈ. ಇಷ್ಟು ಫ್ರೆಂಡ್ಸ್ ಇವತ್ತು ಊಟಕ್ಕೆ. ಎಷ್ಟು ಹೊತ್ತಾಯಿತು ನಾನು ಇಲ್ಲೇ ಇದ್ದು, ಇನ್ನೂ ಕೆಲಸ ಮುಗಿದಿಲ್ಲ. ಅಡುಗೆ ಕೆಲಸ, ಅನ್ನ ಆಗಿದೆ, ಪಾಯಸ ಆಗಿದೆ, ತವೆ ಕೂಡ ಆಗಿದೆ. ಈಗ ಸುಕ್ಕ ಮಾಡ್ಕೊಳ್ಬೇಕು. ಈ ಕುಕ್ಕರ್ ಅಂತೂ ನಾನು ಇವತ್ತಿನ ದಿನಕ್ಕೆ ಈ ಕುಕ್ಕರನ್ನು 4 ಸಲ ನಾನು ಯೂಸ್ ಮಾಡಿದೆ. ತವೆಗೆ ಬೇಯಿಸ್ಲಿಕ್ಕೆ ಇಟ್ಕೊಂಡೆ. ನೋಡಿ ಅರಿಶಿನ ಹಿಟ್ಟು ಹಾಕೊಂಡೆ, ಉಪ್ಪು ಕೂಡ ಹಾಕೊಂಡೆ ಸ್ವಲ್ಪ. ಇದು ನೋಡಿ ಹಲಸಿನಕಾಯಿ ಈ ಕಟ್ ಮಾಡಿ ಇಟ್ಟಿದ್ವಲ್ಲ, ಅದನ್ನ ಮತ್ತೆ ಕುಕ್ಕರ್ಲಿ ಇಟ್ಟೇನೆ. 4ನೇ ಸಲ ಕುಕ್ಕರ್ ಇಟ್ಕೊಳ್ತಾ ಇದ್ದೇನೆ. ತವೆ ಆಯ್ತು ನೋಡಿ, ಚೆನ್ನಾಗಾಗಿದೆ ತವೆ. ಅದಕ್ಕೆ ಒಂದು ಒಗ್ಗರಣೆ, ತುಪ್ಪದಲ್ಲಿ ಒಗ್ಗರಣೆ. ಇವತ್ತು ತುಪ್ಪದಲ್ಲೇ ಎಲ್ಲ ಮಾಡ್ತಾ ಇದ್ದೀನಿ. ಯಾವಾಗ್ಲೂ ತವೆಗೆ ನಾನು ತುಪ್ಪನೇ ಹಾಕೋದು ಒಗ್ಗರಣೆಗೆ. ಬೆಂಡೆಕಾಯಿ ನೋಡಿ, ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಬೇಕಲ್ವಾ, ಅದಕ್ಕೂ ಕೂಡ ಉಪ್ಪು ಹಾಕೊಂಡೆ. 1 ಗಂಟೆ ಆಗೋಯ್ತು ಟೈಮು, ಮತ್ತೆ ಲೇಟ್ ಮಾಡಬಾರ್ದು ಅಂತ ಹೇಳಿ ಬೇಗ ಮಾಡ್ಕೊಳ್ತಾ ಇದ್ದೇನೆ. ಇದೇ ಗ್ಯಾಪಲ್ಲಿ 1-2 ರೀಲ್ಸ್ ಮಾಡಿದೆ, ಸಾರಿ ಉಟ್ಕೊಂಡಿದ್ದಲ್ವಾ ಹಂಗೆ. ನೋಡಿ ಹಲಸಿನಕಾಯಿ ಕೂಡ ಈಗ ಬೆಂದಿರಬಹುದು. ನೋಡಿ ಬೆಂದಿದೆ. 4 ವಿಸಿಲ್ ಕೂಗಿಸ್ಕೊಂಡೆ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಬೇಕಲ್ವಾ, ಹಲಸಿನಕಾಯಿ ಸುಕ್ಕಕ್ಕೆ ಒಗ್ಗರಣೆ ಹಾಕೊಂಡೆ. ಈಸಿಯಾಗಿ ಮಾಡುವಂತ ರೆಸಿಪಿ ಇದು. ಸಾಸಿವೆ, ಹಿಂಗು, ಆಮೇಲೆ 1 ಒಣಮೆಣಸು, ಕರಿಬೇವು ಇದೆಲ್ಲ ಹಾಕೊಂಡು ಒಗ್ಗರಣೆ ಹಾಕೊಂಡೆ. ಅದಕ್ಕೆ ಮಸಾಲೆನೂ ಕೂಡ ಸೇರಿಸ್ಕೊಂಡೆ ಫ್ರೆಂಡ್ಸ್. ಈ ಕಡೆ ತವೆಯಲ್ಲಿ ಬೆಂಡೆಕಾಯಿ ಫ್ರೈಗೂ ಇಟ್ಕೊಂಡೆ. ಫ್ರೈ ಕೂಡ ಆಗ್ತಾ ಬಂತು ನೋಡಿ. ಫೈನಲಿ ಸೀರೆ ಉಟ್ಕೊಂಡೆ ಇವತ್ತು ಹಬ್ಬ ಆಚರಿಸ್ತಾಯಿತ್ತು. ಎಲ್ಲ ಕೆಲಸನೂ ಸೀರೆ ಮೇಲೆ ಆಯಿತು. ಈಗ ಊಟದ ಟೈಪ್, ಹಬ್ಬದ ಅಡಿಗೆ ಏನು ಮಾಡಿದ್ದೇನೆ ನೋಡಿ. ವೈಟ್ ರೈಸ್, ಆಮೇಲೆ ಉಪ್ಪಿನಕಾಯಿ, ಹಲಸಿನಕಾಯಿ ಸುಕ್ಕ, ಬೆಂಡೆ ಫ್ರೈ, ಆಮೇಲೆ ಪಾಯಸ. ಇದೆಂಥ ಪಾಯಸ, ಸೋರೆಕಾಯಿ ಮತ್ತು ರವೆ ಹಾಕಿ ಪಾಯಸ, ಮಜ್ಜಿಗೆ. ಇಷ್ಟು ಇವತ್ತಿನ ಊಟಕ್ಕೆ. ನೋಡಿ ಎಲ್ಲರೂ ಊಟ ಕೂತ್ಕೊಂಡಿದ್ದೇವೆ. ನನ್ನ ಹಸ್ಬೆಂಡ್ ಒಬ್ಬರು ಬಂದಿಲ್ಲ, ಇನ್ನೂ ಶಾಪಲ್ಲಿದ್ದಾರೆ. ಅವರಿಗೆ
ಇವತ್ತು ಹಬ್ಬ ಅಲ್ವಾ, ಸ್ವಲ್ಪ ಕಸ್ಟಮರ್ಸ್ ಎಲ್ಲ ಇರ್ತಾರೆ, ಹಾಗಾಗಿ ಇವತ್ತು ಬರಲಿಕ್ಕೆ ಆಗಲಿಲ್ಲ ಅವರಿಗೆ. ಬರ್ತಾರೆ ಈಗ ಸ್ವಲ್ಪ ಹೊತ್ತು. ಬಾಯ್. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನೋಡಿ ನಮ್ಮ ಹಾಲ್ ವ್ಯವಸ್ಥೆ, ಬಟ್ಟೆಗಳೆಲ್ಲ ಈ ಸೋಫಾಗಳ ಮೇಲೆ ಹಾಕಿದ್ದೀನಿ. ಯಾಕೆ ಗೊತ್ತಾ, ಇವತ್ತು ಬಟ್ಟೆ ಎಲ್ಲ ಒಗೆದಿಲ್ಲ, ಅಂದರೆ ವಾಷಿಂಗ್ ಮಿಷಿನಿಗೆ ಹಾಕಿ ಆದಮೇಲೆ ಹೊರಗಡೆ ಅಂಗಳಕ್ಕೆ ತಗೊಂಡು ಹಾಕಿದ್ದೆ ಬಳ್ಳಿ ಮೇಲೆ. ಅದು ನೋಡಿದ್ರೆ ಹಾಕಿದ್ದು ಒಂದು 10 ನಿಮಿಷಕ್ಕೆ ಮೇಲ್ಗಡೆ ಕೆಲಸ ಮಾಡೋರು ಹೇಳಿದ್ರು, ಇದೆಲ್ಲ ತೆಗೀರಿ, ಧೂಳಾಗತ್ತೆ, ಸಿಮೆಂಟ್ ಎಲ್ಲ ಕಲಿಸ್ತೇವೆ, ಧೂಳಾಗದೆ ತೆಗೀರಿ ಅಂತ ಹೇಳಿದ್ರು. ಹಾಗಾಗಿ ಮತ್ತು ನೋ ಆಪ್ಷನ್ ಎಲ್ಲ ತಗೊಂಡು ಬಂದು ಇಲ್ಲಿ ಒಳಗಡೆ ದಾರ ಇಲ್ಲ ಅಲ್ವಾ, ಅಂದರೆ ಬಳ್ಳಿ ಇಲ್ಲ ಅಲ್ವಾ, ಹಾಗಾಗಿ ಸೋಫಾ ಮೇಲೆ ಹಾಕಿದೆ. ನೋಡಿ ಇವತ್ತು ಇಲ್ಲೇ ಹಾಕೋದು. ಇದು ಅಂದರೆ ಡ್ರೈಯರಿಗೆ ಹಾಕಿದ್ನಲ್ವ, ಹಾಗಾಗಿ ಹಸಿ ಇಲ್ಲ, ಒಣಗಿದೆ, ಆದರೆ ಪೂರ್ತಿ ಒಣಗಿಲ್ಲ, ಹಾಗಾಗಿ ನಾನು ಹಾಕಿದ್ದೇನೆ. ನೋಡಿ ಫ್ರೆಂಡ್ಸ್, ನಾನು ಅನಗ ಮಲ್ಕೊಂಡಿದ್ವಿ. ಈಗ ಟೈಮ್ 5:30 ಆಯಿತು, ಇನ್ನೂ ಎದ್ದಿಲ್ಲ ಅವಳು. ನಾನು ಎದ್ದು ಮುಖ ತೊಳ್ಕೊಂಡೆಲ್ಲ ಬಂದಾಯಿತು. ಈಗ ಏನು ಮಾಡ್ತಾಯಿದ್ದೇನೆಂದರೆ, ನೋಡಿ ಇನ್ನೊಮ್ಮೆ ಪಾಯಸ ತಿಂತಾ ಇದ್ದೇನೆ. ಈಗ ಪಾಯಸ ಮಾತ್ರ ಸೂಪರ್ ಆಗಿತ್ತು. ಯುಗಾದಿ ಹಬ್ಬದ ಪಾಯಸ ತುಂಬ ಚೆನ್ನಾಗಿತ್ತು. ನನಗೆ ತಿನ್ಬೇಕನ್ನಿಸ್ತು ಇನ್ನೊಮ್ಮೆ, ಹಾಗಾಗಿ ತಗೊಂಡು ಬಂದಿದ್ದೆ, ತಿಂತೀನಿ ಈಗ. ಫ್ರೆಂಡ್ಸ್, ಟೈಮ್ ಈಗ 6 ಗಂಟೆ. ನಾನು ಗಿಡಗಳಿಗೆ ನೀರು ಹಾಕೋಣ ಅಂತ ಬಂದೆ. ಪಾಟ್ ಎಲ್ಲ ಇರುವ ಗಿಡಗಳಿಗೂ ಕೂಡ ನೀರು ಹಾಕ್ಬೇಕು, ನೆಲದ ಮೇಲೆ ಇರೋ ಗಿಡಗಳಿಗೂ ಕೂಡ ನೀರು ಹಾಕ್ಬೇಕು. ಯಾಕಂದ್ರೆ ಈಗ ಅಲ್ಲಿ ಆ ಗಿಡಗಳು ನೆಲದಲ್ಲಿರೋ ಗಿಡಗಳಿಗೂ ಕೂಡ ನೀರು ಬೇಕಲ್ವಾ, ಹಾಗಾಗಿ ಪಾಟಿಗೆ ನೀರು ಹಾಕ್ತಾ ಇದ್ದೇನೆ. ಇದೊಂದು ಕೆಲಸ ಎಕ್ಸ್ಟ್ರಾ. ಪೈಪ್ ಇದ್ರೆ ಬೇಗ ಪೈಪಿಂದ ಹಾಕ್ಬಿಡ್ತಿದ್ದೆ, ಪೈಪ್ ಇಲ್ಲ ಅನ್ನೋದು ಈಗ ಕಷ್ಟ ಆಗ್ತಿದೆ. ಹಂಗೆ ಈಗ 7:30 ನಾನು ದೇವರಿಗೆ ಭಜನೆ ಎಲ್ಲ ಮಾಡಿ ದೇವ್ರಿಗೆ ಕೈ ಮುಗಿದು ಎಲ್ಲ ಸಾರಿ ಉಟ್ಕೊಂಡು ಕುತ್ಕೊಂಡಿದ್ದೆ. ಈಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ, ಹಬ್ಬ ಅಲ್ವಾ, ಹಂಗಾಗಿ ನಾವು ನಮ್ಮ ಅಕ್ಕ, ನಮ್ಮ ಚಿಕ್ಕತ್ತೆ ಎಲ್ಲರೂ ಸೇರಿ ನಾವು ದೇವಸ್ಥಾನಕ್ಕೆ ಬಂದ್ವಿ, ಮಠಕ್ಕೆ ಬಂದ್ವಿ. ಗೋಪಿನಾಥ ವೆಂಕಟರಮಣ ಮಠ ಇದು, ಇಲ್ಲಿ ಬಂದ್ವಿ. ಇಲ್ಲಿ ದೇವ್ರ ಪೂಜೆ ಆಗತ್ತೆ, ಮತ್ತೆ ಪಂಚಾಂಗ ಎಲ್ಲ ಓದ್ತಾರೆ ಭಟ್ರು. ನೋಡಿ ಆರತಿ ಕೂಡ ರೆಡಿ ಆಗ್ತಾ ಇದೆ. ಈಗ ಪಂಚಾಂಗ ಎಲ್ಲ ಓದಿದ್ದು ನಾವೆಲ್ಲ ಕೇಳಿಸ್ಕೊಂಡ್ವಿ, ಹಂಗೆ ಆರತಿನೂ ಕೂಡ ಆಯ್ತು, ದೇವರ ಆರತಿ. ಇದು ಮುಖ್ಯ ಪ್ರಾಣದ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನ ಎದುರಿಗಿರುವಂತಹ ದೇವಸ್ಥಾನ. ಇಲ್ಲೂ ಕೂಡ ಪಾನಕ್ ಪಚಡಿ ಎಲ್ಲ ಇತ್ತು. ನೋಡಿ ಪಾನಕ್ ಕೊಡ್ತಾರೆ, ಆಮೇಲೆ ಪಚಡಿ ಎಲ್ಲ ಮಾಡ್ತಾರೆ. ಹಾಗೆ ಇಲ್ಲಿ ಕುತ್ಕೊಂಡು ತಿಂತಾ ಇದ್ರು. ನಾನ್ ತಿನ್ಲಿಲ್ಲ, ನಾನು ಮನೆಗೆ ತಗೊಂಡ್ ಬಂದೆ. ಮುಖ್ಯ ಪ್ರಾಣದ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯ್ತು. ಹಾಗೆ ಬಂದು ನಮ್ಮ ಮನಗ ಎಲ್ಲ ಊಟ ಮಾಡಿದ್ಲು. ಪಾತ್ರೆಗಳನ್ನೆಲ್ಲ ತಿಕ್ತಾ ಇದ್ದೇನೆ ಈಗ. ನೋಡಿ ಪಾತ್ರೆಗಳ ತಿಕ್ಕೋ ಕೆಲಸ. ಫ್ರೆಂಡ್ಸ್, ಇವತ್ತು ಯುಗಾದಿ ಹಬ್ಬ ಅಲ್ವಾ. ಇವತ್ತು ಬೆಳಿಗ್ಗೆಯಿಂದ ಇಷ್ಟೊತ್ತು ತನಕನೂ ತುಂಬ ಖುಷಿಯಿಂದ ಇದ್ವಿ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯಿತು. ಫ್ರೆಂಡ್ಸ್, ಖುಷಿ ಆಯಿತು ಇವತ್ತಿನ ಹಬ್ಬ. ಈ ಹಬ್ಬ ಹೇಗಾಯಿತು ಎಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ನೈಟ್ ಫ್ರೆಂಡ್ಸ್, ಶುಭರಾತ್ರಿ, ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್.